ಮಿಕ್ಸಿ ಯಾವ ಥರ ಫಿಟ್ ಮಾಡೋದಂತ ಕಂಪ್ಲೀಟ್ ವಿಡಿಯೋ ಇದರಲ್ಲಿ ತೋರಿಸ್ತೀನಿ ನೋಡಿ. ಸೊ ಹಾಯ್ ಫ್ರೆಂಡ್ಸ್, ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಈ ಮಿಕ್ಸಿ ಮೋಟ್ರಿಗೆ ಅದಕ್ಕೆ ಆರ್ಮಿಚರ್ ಹಾಕಿ ಯಾವ ಥರ ಫಿಟ್ಟಿಂಗ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಸೊ ಫಸ್ಟಿಗೆ ನಾನು ಸ್ಕ್ರೂನ ಓಪನ್ ಮಾಡ್ಕೊಳ್ತೇನೆ. ಎರಡು ಇಂಚಿಗೆ ಬರುತ್ತೆ. ಸೊ ಇದಕ್ಕೆ ನಾವು ಯಾವ ಆರ್ಮಿಚರ್ ಹಾಕ್ಬೋದು? ಸೊ ಆರ್ಮಿಚರ್ ಬಂದುಬಿಟ್ಟು ನಾವು 48 ಕೂಡ ಹಾಕ್ಬೋದು. ಸೊ ನೋಡಿ ಫ್ರೆಂಡ್ಸ್, ನೀವು ಸೈಜ್ ಯಾವ ಥರ ನೋಡಬೇಕಂತ ನೋಡಿ. ಇದು MM ಅಲ್ಲಿ ನಾನು ಅಳತೆ ಮಾಡ್ತೇನೆ. ಸೊ ಇದು 52 mm ಇದೆ, 48 mm ಇದೆ. ಬುಷ್ ಹಾಕೋದು ಎಷ್ಟು ಈಸಿ ಅಂತ ಹೇಳ್ಕೊಡ್ತೇನೆ. ಸೊ ಫಸ್ಟಿಗೆ ಸ್ಕ್ರೂನ ತೆಗಿತೇನೆ. ಸೊ ಸ್ಕ್ರೂನ ತೆಗೆದಾಯಿತು. ಸೊ ಈ ಬುಷ್ ನಾನು ಈಗ ಚೇಂಜ್ ಮಾಡ್ತೇನೆ, ಯಾಕಂದರೆ ಇದು ತುಂಬ ಲೂಸಾಗಿ ಇದೆ. ಈ ಥರ ಇದ್ದರೆ ನಿಮಗೆ ತುಂಬ ಸೌಂಡ್ ಬರುತ್ತೆ ಮಿಕ್ಸಿ. ಸೊ ಇದನ್ನು ಫಸ್ಟು ಚೆಕ್ ಮಾಡಬೇಕು. ನಿಮಗೆ ಹೀಗೆ ನೋಡಬೇಕಪ್ಪ ಅಂದರೆ ಈ ಥರ ಬ್ಲ್ಯಾಕ್ ಕಲರ್ ಬಂದರೆ ತಿಳ್ಕೊಳ್ಳಿ ಬುಷ್ ಹೋಗಿದೆ ಅಂತ. ಈ ಥರ ಬಂದರೆ ಸೊ ಇದು 25ಇಂದ ಆರಾಮಾಗಿ ಸಿಗುತ್ತೆ. ಬುಷ್ನ ಹಾಕ್ತಾಯಿದ್ದೀನಿ. ಬುಷ್ ಹಾಕಿದ ಮೇಲೆ ಇದಕ್ಕೆ ಕಾಟನ್ನ ಹಾಕಲೇಬೇಕು. ಕಾಟನ್ ಎದಕ್ಕೆ ಅಂದರೆ ಇದಕ್ಕೆ ಆಯಿಲ್ ಬಿಡಬೇಕು. ಈ ಬುಷ್ ಹೀಟ್ ಆಗಬಾರ್ದಂದರೆ ಈ ಕಾಟನ್ ಹಾಕಬೇಕು. ಸೊ ನೋಡಿ, ಕಾಟನ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ನ ಬಿಡ್ತೀನಿ. ಈಗ ಯಾವುದಾದ್ರೂ ಇಂಜಿನ್ ಆಯಿಲ್ ಬಿಡ್ಬೋದು ನೀವು. ಸೊ 20-40 ಈ ಥರ ಆಯಿಲ್ನ ಬಿಡ್ಬೋದು. ಸೊ ಇದಕ್ಕೆ ಆಯಿಲ್ ಬಿಟ್ಟಿದ್ದಾಯಿತು. ಸೊ ಈಗ ನೀವು ಇದೇ ಹಾಕ್ಬೋದು. ಸೊ ನೋಡಿ, ಇದು ಕೂಡ ಮಸ್ತಾಗಿ ನಡೆಯುತ್ತೆ, ಕರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ. ಸೊ ಇದನ್ನು ಫಸ್ಟ್ ಹಾಕಿ ನೆಕ್ಸ್ಟ್ ಇದನ್ನು ಹಾಕಬೇಕು. ಬುಷ್ ಹಾಕಿದಾಯಿತು. ಸೊ ಈಗ ನಾನು ಈ ಹೋಲ್ಡರ್ನ ಹಾಕ್ತಾಯಿದ್ದೀನಿ. ಸೊ ಭಾಳ ಮಂದಿ ನನಗೆ ಕೇಳ್ತಾರೆ, ಆರ್ಮಿಚರ್ನ ಚೇಂಜ್ ಮಾಡಿದ್ದೀವಿ, ನಾವು ವೈಂಡಿಂಗ್ನ ಚೇಂಜ್ ಮಾಡಿದ್ದೀವಿ, ಬುಷು ಚೇಂಜ್ ಮಾಡಿದ್ದೀವಿ, ಆದರೂ ಸ್ಪಾರ್ಕ್ ಬರ್ತಾಯಿದೆ, ಯಾಕೆ ಸ್ಪಾರ್ಕ್ ಬರ್ತಾಯಿದೆ ಅಂತ. ಸೊ ಸ್ಪಾರ್ಕ್ ಬರಲಿಕ್ಕೆ ಕಾರಣ, ಸೊ ಕಾರ್ಬನ್ ಬ್ರಷು ಪೂರ್ತಿ ಸೌದ್ರು ನಿಮಗೆ ಸ್ಪಾರ್ಕ್ ಬರುತ್ತೆ. ಸೊ ಈ ಹೋಲ್ಡರಲ್ಲಿ ನೋಡಿ ಈ ಥರ ಈಸಿಯಾಗಿ ಫ್ರೀಯಾಗಿರಬೇಕು. ಸೊ ಇದು ಏನಾದರೂ ಇಲ್ಲಿ ಸಿಕ್ಕೊಂಡು ಟೈಟಾಗಿ ಬಂತಂದರೆ, ಸೊ ಇದು ಟೈಟಾಗಿ ಏನಾದರೂ ಬಂತಂದರೆ ಸೊ ಅವಾಗ ಸ್ಪಾರ್ಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಪಾರ್ಕ್ ಬರೋಕ್ಕೆ ಎರಡೇ ಕಾರಣ. ಸೊ ಇದು ಸವಿಬೇಕು, ಇಲ್ಲ ಇದರಲ್ಲಿ ತುಂಬ ಟೈಟ್ ಬರಬೇಕು. ಸೊ ತುಂಬ ಟೈಟ್ ಬಂದರೆ ಸ್ಪಾರ್ಕ್ ಬರುತ್ತೆ. ಇದು ಬಿಟ್ಟರೆ ಸ್ಪಾರ್ಕ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಸ್ಪಾರ್ಕ್ ಬರಬೇಕಂದ್ರೆ ಮತ್ತೆ ಆರ್ಮಿಚರ್ ಹೋಗಿರ್ಬೇಕಷ್ಟೇ. ನೀವು ಫಸ್ಟು ಇದನ್ನು ಚೆಕ್ ಮಾಡಿ. ಸೊ ಇದು ತುಂಬ ಫ್ರೀ ಆಗಿತ್ತು, ಕಾರ್ಬನ್ ಬ್ರಷ್ ಚೆನ್ನಾಗಿದ್ದಾವೆ ಅಂದರೆ ಸ್ಪಾರ್ಕ್ ಬರಲಿಕ್ಕೆ ಇದೇ ಕಾರಣ, ಆರ್ಮಿಚರ್ ಹೋಗಿರುತ್ತೆ. ನಿಮಗೆ ಗೊತ್ತಿದೆ ಯಾವ ಥರ ಕನೆಕ್ಷನ್ ಬರುತ್ತೆ ಅಂತ. ಅಪೋಸಿಟ್ ಇರೋವು ಈ ಥರ ಹೋಲ್ಡ್ರಿಗೆ ಬರುತ್ತೆ. ಸೊ ಅಪೋಸಿಟ್ ಇರೋವು ಈ 3 ಲೀಡು ಮತ್ತು ಇದು ಮೇನ್ಸ್ ಇರುತ್ತೆ. ಓಕೆ, ಇದು ಮೇನ್ಸು, ಫಸ್ಟು, ಸೆಕೆಂಡು, ಥರ್ಡು ಈ ಥರ ಬರುತ್ತೆ. ಸೊ ಇವೆರಡು ಕಾರ್ಬನ್ ಬ್ರಷಿಗೆ ಹೋಗುತ್ತೆ ಈ ಥರ. ಸೊ ನೀವು ಈ ಥರ ಕೊಟ್ಟರೆ ಕಾರ್ಬನ್ ಬ್ರಷು ಮೋಟ್ರು ಉಲ್ಟಾ ತಿರುಗುತ್ತೆ. ಸೊ ಇದು ಈ ಥರ ಬರಬಾರ್ದು, ಈ ಥರ ಇರಬೇಕು. ಸೊ ಈ ಥರ ಹಾಕಂದರೆ ಸಾಕು, ಮೋಟ್ರು ಫಿಟ್ಟಿಂಗ್ ಆಗುತ್ತೆ ಈಸಿಯಾಗಿ. ನನಗೆ ಕಮೆಂಟ್ ಮಾಡಿ, ನಿಮ್ಮ ರಿಪ್ಲೈನ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ನಾನು ಗ್ರೀಸ್ನ ಹಾಕ್ತೇನೆ. ಸೊ ನೋಡಿ ಈ ಥರ ಬಾಲ್ಸು. ಸೊ ಈ ಥರ ಬಾಲ್ಸ್ ಹಾಕಿ, ಸೊ ಈ ಬಾಲ್ಸ್ ನಿಮಗೆ ಸೈಕಲ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ಇದು ಪೆಡಲ್ ಬಾಲ್ಸ್, ಈ ಸೈಜ್ ಕರೆಕ್ಟಾಗಿ ನಿಮಗೆ ಬಾಲ್ಸ್ಗಳು ಸಿಗ್ತವೆ. ಈ ಥರ ಹಾಕಬೇಕು. ಇದನ್ನು ಓಪನ್ ಮಾಡ್ತೇನೆ. ಈಗ ಇದು ಫ್ರೀಯಾಗಿ ಕೂರುತ್ತೆ. ಈಗ ಇದಕ್ಕೆ ವಾಷರ್ನ ಹಾಕಬೇಕು. ಸೊ ಈ ಥರ ಇದಕ್ಕೆ ಎಷ್ಟು ಕೂರ್ತವೆ ಅಡ್ಜಸ್ಟ್ ನೋಡಬೇಕು. 2 ಕೂರಿದ್ರೆ 2, ಇಲ್ಲ 3 ಹಾಕ್ಬೋದು. ಸೊ ನಾರ್ಮಲಾಗಿ ಎಲ್ಲ ಮಿಕ್ಸಿಗಳಿಗೆ 3 ಬರೋದು. ಸೊ ಅಡ್ಜಸ್ಟ್ ನಾವು ತೋರಿಸ್ತೀನಿ ಯಾವ ಥರ ಅಡ್ಜಸ್ಟ್ ಮಾಡಬೇಕಂತ. ಸೊ ಇದರಲ್ಲಿ ನೀವು ನೋಡ್ತಿರ್ಬೋದು, ಈ ಸೈಡು ಕಾಚಗಳಿವೆ. ಇದಕ್ಕೆ ಬರಬೇಕು ಈ ಸೈಡು ಮತ್ತು ಈ ಸೈಡು. ಸೊ ಇದು ಲೆಂತಲ್ಲಿ ಇರುತ್ತೆ. ಸೊ ಇದು ಕೂಡ ಇದೇ ಟೈಪ್ ಹಾಕಬೇಕು. ಸೊ ಈ ಟೈಪ್ ಹಾಕಿದರೆ ಇದಕ್ಕೆ ಗ್ರಿಪ್ಪಾಗಿ ಹಿಡ್ಕೊಳ್ತವೆ. ಸೊ ಆಗ ನಿಮ್ಮ ಕೋರು ಶೇಕ್ ಆಗಲ್ಲ. ಈಗ ಸ್ವಲ್ಪ ಟೋ ಮಾಡ್ತೇನೆ ನೋಡಿ, ಯಾವುದೇ ಥರ ಗ್ಯಾಪ್ ಇಲ್ಲ. ಸೊ ನಾನು ವಾಷರ್ ಹಾಕಿದ್ದೀನಲ್ಲ, ಆ ಸೈಡ್ ಯಾವುದೇ ಥರ ಗ್ಯಾಪ್ ಇಲ್ಲ. ಸೊ ಈ ಥರ ಟೋ ಮಾಡೋದ್ರಿಂದ ನಿಮ್ಮ ಮೋಟ್ರು ಸ್ಟ್ರಕ್ ಆದರೂ ಈ ಥರ ಫ್ರೀಯಾಗಿ ತಿರುಗುತ್ತೆ. ಇಲ್ಲಿ
ಅದು ಜೋರಾಗಿ ಹೊಡೆದ್ರೆ ಇದು ಕ್ರಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಜಸ್ಟು ಇಷ್ಟೇ ಟೋ ಮಾಡಬೇಕು. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಎಂಥ ಸ್ಟ್ರಕ್ ಇದ್ದರೂ ಮೋಟ್ರ್ ಈ ಥರ ಫ್ರೀ ಆಗುತ್ತೆ. ಈ ನಟ್ನ ಹಾಕ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಫುಲ್ ಟೈಟ್ ಮಾಡಿದ್ದೀನಿ, ಆಮೇಲೆ 2 ಥ್ರೆಡ್ಡು ಲೂಸ್ ಮಾಡ್ತೇನೆ. ಸೊ ಮತ್ತೆ ನಟ್ಟು ಫುಲ್ ಟೈಟ್ ಮಾಡ್ತೇನೆ. ನೋಡಿ ಈಗ ಈ ನಟ್ಟು ಫುಲ್ ಟೈಟ್ ಆಗಿದೆ, ತಿರುಗ್ತಾ ಇದೆ. ಓಕೆ, ಈ ಥರ ತಿರುಗಿದ್ರೆ ಮಾತ್ರ ಮೋಟ್ರ್ ಹೀಟ್ ಆಗೋಲ್ಲ, ತುಂಬ ಲೈಫ್ ಬರುತ್ತೆ. ಸಾಲ್ಡ್ರ್ ಮಾಡ್ತಾಯಿದ್ದೀನಿ. ಸೊ ಇದು ಈ ಥರ ಬರುತ್ತೆ. ಈಗ ಇದಕ್ಕೆ ಬ್ರಷ್ನ ಹಾಕ್ತೀನಿ, ಸೀರೀಸಲ್ಲಿ ಚೆಕ್ ಮಾಡ್ತೀನಿ. ಸೊ ನೋಡಿ, ಸೀರೀಸ್ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ನಾನು ಸೀರೀಸ್ ಬೋರ್ಡು ಯಾವ ಥರ ಕನೆಕ್ಷನ್ ಮಾಡೋದು ಅಂತ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ನೆಕ್ಸ್ಟು. ಸೊ ನೋಡಿ, ಇದು ಮೇನ್ ಕನೆಕ್ಷನ್ ಆಗಿರುತ್ತೆ. ಅರ್ಥಿಂಗ್ನ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವುದೇ ಥರ ಅರ್ಥಿಂಗ್ ಇಲ್ಲ. ಸೊ ಇದು ನೋಡಿ, ಫಸ್ಟ್ ತೋರಿಸ್ತಾ ಇದೆ, ಸೆಕೆಂಡ್ ತೋರಿಸ್ತಾ ಇದೆ. ಸೊ ಇದು ತೋರಿಸ್ತಾ ಇಲ್ಲ. ಸೊ ಇದಕ್ಕೆ ಪ್ರಾಬ್ಲಮ್ ಏನಂದರೆ ಇದು ವೈರು ಕಟ್ಟಾಗಿದೆ. ಸೊ ಈ ಥರ ವೈರ್ ಕಟ್ಟಾದರೆ, 2 ವೈರ್ ಇರ್ತಾವಲ್ಲ, ಇದರಲ್ಲಿ 1 ವೈರು ಕಟ್ಟಾದರೆ ನಿಮಗೆ 1 ಬರ್ಬೋದು, 2 ಬರಲ್ಲ. ಇವೆರಡು ವೈರು ಜೇಂಟ್ ಇದ್ದರೆ ಮಾತ್ರ, ಇವೆರಡು ಜೇಂಟ್ ಇದ್ದರೆ ಮಾತ್ರ 3ನೇದು ನಿಮಗೆ ಕೆಲಸ ಮಾಡುತ್ತೆ. ಸೊ ಇದಕ್ಕೆ ನಾನು ಮತ್ತೆ ಬೇರೆದನ್ನ ಹಾಕ್ಕೊಳ್ತೇನೆ. ಇಂಪಾರ್ಟೆಂಟು, ಸ್ಕಿನ್ ಮಾಡಬೇಕು. ಸ್ಕಿನ್ ಮಾಡಲಿಲ್ಲ, ನೀವು ಹೀಗೆ ಹಾಕಿದರೆ ಅದು ಕೆಲಸ ಮಾಡಲ್ಲ. ಇದ್ರ ಮೇಲೆ ಲೇಯರ್ ಇರುತ್ತೆ, ಪ್ಲಾಸ್ಟಿಕ್ ಲೇಯರ್. ಸೊ ಅದಕ್ಕೆ ನೀವು ಸ್ಕಿನ್ ಮಾಡಬೇಕು. ಸೊ ವೈಂಡಿಂಗ್ ಯಾವುದೇ ಇರಲಿ, ಅಲ್ಯೂಮಿನಿಯಂ ಇರಲಿ, ಕಾಪರ್ ಇರಲಿ, ಎಲ್ಲದಕ್ಕೂ ಈ ಥರ ಸ್ಕಿನ್ ಮಾಡಲೇಬೇಕು. ಸ್ಕಿನ್ ಮಾಡಿದರೆ ಮಾತ್ರ ಅದು ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಸೊ ನೋಡಿ, ಈ ಥರ ಪಿನ್ ತೊಗೊಂಡು ಇದಕ್ಕೆ ಪ್ರೆಸ್ ಮಾಡ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಇದು ಆಗಿದೆ. ಸೊ ನೋಡಿ, ಫಸ್ಟ್ ಬರ್ತಾ ಇದೆ, ಸೆಕೆಂಡ್ ಬರ್ತಾ ಇದೆ, ಥರ್ಡು ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ನಿಮ್ಮ ಕನೆಕ್ಷನ್ ಕರೆಕ್ಟಾಗಿದ್ದರೆ ಮಾತ್ರ ಇದು ಮೋಟ್ರು ಮೂವ್ ಆಗುತ್ತೆ. ಸೊ ಸ್ವಲ್ಪ ಆದರೂ ಮೂವ್ ಆಗುತ್ತೆ. ಸೊ ಇದು ಸೀರೀಸಲ್ಲಿ ಚೆಕ್ ಮಾಡ್ತಾ ಇರೋದು. ಸೊ ಇದು ಶಾರ್ಟ್ ಆದರೂ ನಿಮಗೆ ಬ್ರೈಟ್ನೆಸ್ ತೋರಿಸುತ್ತೆ. ಇದು ತಿರುಗಿದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಈಗ ನಾನು ಡೈರೆಕ್ಟ್ ಹಾಕಿ ನಿಮಗೆ ಆನ್ ಮಾಡಿ ತೋರಿಸ್ತೇನೆ. ಸೊ ನಮ್ಮ ಮೋಟ್ರು ರೆಡಿಯಾಗಿದೆ. ಫಿಟ್ ಮಾಡ್ತೇನೆ. ಮಿಕ್ಸಿ ಯಾವ ಥರ ಫಿಟ್ ಮಾಡೋದಂತ ಕಂಪ್ಲೀಟ್ ವಿಡಿಯೋ ಇದರಲ್ಲಿ ತೋರಿಸ್ತೇನೆ ನೋಡಿ. ಸೊ ಈ ಥರ ಬರುತ್ತೆ. ಇದು ಬೆಡ್ಡಿಂಗ್ ರಬ್ಬರ್ ಆಗಿರುತ್ತೆ. ಇದ್ರ ಮೇಲೆ ನಿಮ್ಮ ಮಿಕ್ಸಿ ವಜಿ ಕೂರುತ್ತೆ. ಸೊ ಅದಕ್ಕೆ ನಿಮ್ಮ ಮಿಕ್ಸಿ ವೈಬ್ರೇಟ್ ಆಗೋಲ್ಲ. ಇವು 4 ಬೆಡ್ಡಿಂಗ್ ರಬ್ಬರು. ಸೊ ಇದು ಈ ಥರ ಬರುತ್ತೆ. ಸೊ ಇದಾದಮೇಲೆ ಈಗ ಮೋಟ್ರನ್ನ ಕೂರಿಸ್ತಾ ಇದ್ದೀನಿ. ಸೊ ನಮ್ಮ ಮೋಟ್ರು ತುಂಬ ಹೈಟ್ ಆಗಿದೆ. ಕೆಳಗಡೆ ಈ ಥರ 2 ಕೋರ್ನ ಇಟ್ಕೊಳ್ತೇನೆ. ಕರೆಕ್ಟಾಗಿ ಕುಂತಿದೆ. ಇದು ಫ್ರಂಟ್ ಬುಷಿಗೆ ತುಂಬ ಲೋಡ್ ಬೀಳುತ್ತೆ ತಿರುಗಬೇಕಾದ್ರೆ. ಸೊ ಅದಕ್ಕೋಸ್ಕರ ನಾನು ಗ್ರೀಸ್ ಹಾಕ್ತೇನೆ, ಹೀಟ್ ಆಗಬಾರ್ದು ಅಂತ. ಸೊ ಈ ಥರ ಹಾಕೋದ್ರಿಂದ ಬುಷು ತುಂಬ ಲೈಫಾಗಿ ಬರುತ್ತೆ. ಇದರಲ್ಲಿ ರಬ್ಬರ್ ಇದೆ. ಸೊ ಈಗ ನೋಡಿ, ಇದಕ್ಕೆ ಸ್ಕ್ರೂನ ಹಾಕ್ತಾಯಿದ್ದೀನಿ. ಸೊ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಇನ್ನು ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಾನು ತರ್ತಾ ಇರ್ತೇನೆ. ಸೊ ಈ ನನ್ನ ಕನ್ನಡ ಚಾನಲ್ಗೆ ನೀವು ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಸೊ ಧನ್ಯವಾದಗಳು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಇದಕ್ಕೆ AC ವೈರ್ನ ಹಾಕ್ತಾಯಿದ್ದೀನಿ. ಫಸ್ಟ್ ನೀವು AC ವೈರ್ನ ಚೆಕ್ ಮಾಡ್ಕೊಳ್ಳಿ. ಈ ಥರ ಸೀರೀಸಲ್ಲಿ ಇದು ಕರೆಕ್ಟ್ ಇದೆ. ಪಿನ್ ಹಾಕಿ ಕನೆಕ್ಷನ್ನ ಕೊಡ್ತೇನೆ. ಸೊ ಇದು ಬಂದುಬಿಟ್ಟು ಸೆಂಟ್ರಲ್ಲಿ ಇರುತ್ತೆ AC ವೈರ್. ಇದಕ್ಕೆ ಈ ಕನೆಕ್ಷನ್ ಕೊಡಬೇಕು. ಸೊ ಈ ಥರ ಸಿಂಗಲ್ ವೈರ್ ಎದರಲ್ಲಿದೆ, ಇದು ಫಸ್ಟ್ ಆಗಿರುತ್ತೆ. ಈ ಸೆಕೆಂಡ್ ಥರ್ಡ್ ನೀವು ಆಮೇಲೆ ಚೇಂಜ್ ಮಾಡ್ಕೋಬೋದು. ಸೊ ಇದು ಆಗಿದೆ. ಇವೆರಡು ಬಂದುಬಿಟ್ಟು ಟ್ರಿಪ್ಪರ್ ಕನೆಕ್ಷನ್ ಆಗಿರುತ್ತೆ. ಸೊ ಇದು ನೋಡಿ, ಈ ಥರ ಪ್ರಾಬ್ಲಮ್. ಫಸ್ಟ್ ನಂಬರ್ ಬರ್ತಾ ಇಲ್ಲ, ಸೆಕೆಂಡ್ ಬರ್ತಾ ಇಲ್ಲ, ಥರ್ಡ್ ಬರ್ತಾ ಇದೆ. ಸೊ ಇದು ಡೈರೆಕ್ಟ್ ಆನ್ ಮಾಡಿ ತೋರಿಸ್ತೇನೆ ನಿಮಗೆ. ಫಸ್ಟ್ ಇಲ್ಲ, ಸೆಕೆಂಡ್ ಇಲ್ಲ, ಥರ್ಡ್ ಮಾಡ್ತಾ ಆನ್ ಆಗ್ತಾ ಇದೆ. ಸೊ ಇದು ಪ್ರಾಬ್ಲಮ್ ಏನಪ್ಪ ಅಂದರೆ, ನಿಮ್ಮ ಬಟನ್ ಹೋಗಿರುತ್ತೆ. ಸೊ 1 2 3 ಬಟನ್ ಕೆಲಸ ಮಾಡ್ತಾ ಇಲ್ಲ.
ಸೊ ಇದನ್ನು ನಾನು ಈಗ ಚೇಂಜ್ ಮಾಡಿ ತೋರಿಸ್ತೀನಿ. ಫಸ್ಟು ಪ್ಲಗ್ನ ತಕ್ಕೊಳ್ಳಿ, ಸೇಮ್ ಇರುವಂಥ ಒಂದು 1 2 3 ಬಟನ್ ಆಗಿರುತ್ತೆ. ಈಗ ನಾನು ಸ್ಟಾರ್ಟ್ ಮಾಡಿ ತೋರಿಸ್ತೇನೆ. ನೋಡ್ಬೋದು ಇದು ಕರೆಕ್ಟಾಗಿ 1 2 3 ಬಟನ್ ಕೆಲಸ ಮಾಡ್ತಾ ಇದೆ. ಸೊ ಈಗ ನಾನು ಪ್ಲಗ್ನ ತಕ್ಕೊಂಡಿದ್ದೀನಿ. ಇಲ್ಲಿ ಟ್ರಿಪ್ಪರ್ ಕೂರುತ್ತೆ. ಸೊ ನಾನು ಹೊಸ ಟ್ರಿಪ್ಪರ್ ಒಂದು ಫಿಟ್ ಮಾಡ್ತೇನೆ. ಈ ಸ್ಟ್ರಿಪ್ಪರ್ ಬಂದುಬಿಟ್ಟು ನಿಮಗೆ ಕೇವಲ 16 ರೂಪಾಯಲ್ಲಿ ಸಿಗುತ್ತೆ. ಸೊ 2 ಕನೆಕ್ಷನ್ ಬಂದು ಈ ಸೈಡ್ ಒಂದು, ಈ ಸೈಡ್ ಬರುತ್ತೆ. ಎಲ್ಲ ಸ್ಕ್ರೂನ ಹಾಕ್ಕೊಂಡಿದ್ದೀನಿ. ಕಪ್ಲರ್ ಹಾಕ್ತೇನೆ. ಒಂದು ಸೈಡ್ ಬಂದರೆ ಸೊ ನಿಮ್ಮ ಬೆಡ್ಡಿಂಗ್ ರಬ್ಬರ್ ಕ್ರಾಸ್ ಆಗಿದೆ ಅಂತ ಅರ್ಥ. ಸೊ ನೋಡಿ ಇದು 4 ಸೈಡು ಕರೆಕ್ಟಾಗಿದೆ. ಸೊ ಇದು ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಮಿಕ್ಸಿ ಕರೆಕ್ಟಾಗಿ ನಡೆಯುತ್ತೆ. ಇದು ಏನಾದರೂ ಒಂದು ಸೈಡ್ ಆದರೆ ಸೊ ನಿಮ್ಮ ಮಿಕ್ಸಿ ಕಪ್ಲರ್ನ ಸವಿತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.